ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಕುರಿತು ಅವಹೇಳನಕಾರಿ ಮಾತನಾಡಿರುವ ಸಹಕಾರಿ ಸಚಿವ ಕೆಎನ್ ರಾಜಣ್ಣ ಕೂಡಲೇ ಒಕ್ಕಲಿಗ ಸಮಾಜದ ಸ್ವಾಮೀಜಿಗೆ ಕ್ಷಮೆಯಾಚಿಸಬೇಕೆಂದು ಒಕ್ಕಲಿಗ ಸಮಾಜದ ಮುಖಂಡ ಶಾಂತಕೃಷ್ಣ ಆಗ್ರಹಿಸಿದ್ದಾರೆ. ಕಾರ್ಯನಿರತ ಪತ್ರ ಸಂಘದ ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ, ರಾಜಣ್ಣನವರು ಅವರು ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು. ಮಾತಾಡಬೇಕಾದ್ರೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕು. ಯಾಕೆಂತೇಳಿದ್ರೆ ನಾನು ಅವ್ರಿಗೆ ಹೇಳೋ ದೊಡ್ಡನಲ್ಲ, ಆದರೂ ನಾನು ನನ್ನ ಸಮಾಜಕ್ಕೆ ನೋವಾದಾಗ ನಾನು ಹೇಳಬೇಕಾಗತ್ತೆ. ಆ ಸ್ವಾಮೀಜಿಯವರು ಹೇಳಿದ ಮಾತಿಗೆ ಬಹಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಪತ್ರಿಕೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಚಿವ ಕೆಎನ್ ರಾಜಣ್ಣನವರು ಒಕ್ಕಲಿಗ ಸಮಾಜದ ಸ್ವಾಮೀಜಿಗಳ ಬಗ್ಗೆ ಹಗುರವಾಗಿ ಮಾತನಾಡಿರುವುದು ಅವರಿಗೆ ಶೋಭೆ ತರುವುದಿಲ್ಲ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು ಬಾಯಿಗೆ ಬಂದಂತೆ ಸಚಿವ ಸ್ಥಾನದಲ್ಲಿ ಇದ್ದೇನೆಂಬ ಪರಿವು ಇಲ್ಲದೆ ಮನಬಂದಂತೆ ಮಾತನಾಡುವುದು ಸರಿಯಲ್ಲ. ತಾವು ಆಡಿರುವ ಮಾತನ್ನು ಹಿಂಪಡೆಯಬೇಕು ಮತ್ತು ಶ್ರೀಗಳಲ್ಲಿ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಬೇಕು. ಅವರ ಈ ಮಾತು ಒಕ್ಕಲಿಗ ಸಮಾಜಕ್ಕೆ ಮಾಡಿರುವ ಅಪಮಾನ ಮತ್ತು ತುಂಬಾ ನೋವುಂಟು ಮಾಡಿದೆ. ವಿಶ್ವ ಒಕ್ಕಲಿಗರ ಮಹಾಸಂಸ್ಥಾನ ಮಠದ ಚಂದ್ರಶೇಖರನಾಥ ಸ್ವಾಮೀಜಿ ಒಂದು ಸಮುದಾಯ ಮಾತ್ರವಲ್ಲದೆ ನಾಡಿನ ಸಮಸ್ತ ಜನತೆಗೆ ಮಾರ್ಗದರ್ಶನ ಮಾಡುವವರು. ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯಾಗಲು ಅವಕಾಶ ನೀಡುವಂತೆ ಹೇಳಿರುವುದು ಶ್ರೀಗಳ ಮನದಾಳದ ವೈಯಕ್ತಿಕ ಅಭಿಪ್ರಾಯ ಇರಬಹುದು. ಸಮಾಜದ ಮೇಲಿರುವ ಗೌರವಕ್ಕೆ ಶ್ರೀಗಳು ಆಶೀರ್ವಾದ ಮಾಡುತ್ತಾರೆ, ಇದರಲ್ಲಿ ತಪ್ಪೇನಿದೆ ಎಂದರು. ಸಚಿವರ ಈ ದುರಂಕಾರದ ಮಾತಿನಿಂದ ನಮಗೂ ಬೇಸರ ತಂದಿದೆ. ಹಾಗಾಗಿ ಕೂಡಲೇ ಕೆಎನ್ ರಾಜಣ್ಣ ಸ್ವಾಮಿಯವರೊಡನೆ ಕ್ಷಮೆ ಯಾಚಿಸಬೇಕು, ಇಲ್ಲದಿದ್ದರೆ ಇದನ್ನು ನಾವು ಖಂಡಿಸುತ್ತೇವೆ ಎಂದರು. ಕದಳು ಲೋಕೇಶ್ ಮಾತನಾಡಿ, ಒಕ್ಕಲಿಗರ ಮಠದ ಪೀಠಾಧ್ಯಕ್ಷ ಶ್ರೀ ಚಂದ್ರಶೇಖರನಾಥ ಸ್ವಾಮೀಜಿ ಅವರ ವಿರುದ್ಧ ಲಘುವಾಗಿ ಮಾತನಾಡಿರುವುದು ನಮಗೆ ಮತ್ತು ನಮ್ಮ ಸಮಾಜದ ಸ್ವಾಮೀಜಿಗೆ ಅಗೌರವ ತಂದಿದೆ. ಕೆಎನ್ ರಾಜಣ್ಣ ವರ್ತನೆ ಸರಿಯಿಲ್ಲ. ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ನಾಡಪ್ರಭು ಕೆಂಪೇಗೌಡರ ಜಯಂತಿ ಕಾರ್ಯಕ್ರಮದಲ್ಲಿ ವಿಶ್ವ ಒಕ್ಕಲಿಗ ಮಠದ ಪೀಠಾಧ್ಯಕ್ಷ ಶ್ರೀ ಚಂದ್ರಶೇಖರ ಸ್ವಾಮೀಜಿ ಅವರು ಡಿಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ನೀಡಬೇಕೆಂದು ಪ್ರಸ್ತಾಪಿಸಿದ್ದು ಸಹಜ ಪ್ರಕ್ರಿಯೆ. ಆದರೆ ಸಚಿವ ಕೆಎನ್ ರಾಜಣ್ಣನವರು ಅನಗತ್ಯ ಪ್ರಕ್ರಿಯೆ ನೀಡಿದ್ದಾರೆ. ಸ್ವಾಮೀಜಿ ಅವರು ಪೀಠಕ್ಕೆ ರಾಜೀನಾಮೆ ನೀಡಿ ಬರಲಿ, ನಾನೇ ಕಾವಿಧರಿಸಿ ಸನ್ಯಾಸಿ ಆಗುವುದಾಗಿ ತೀಕ್ಷ್ಣವಾಗಿ ಪ್ರತಿಕ್ರಿಯೆ ನೀಡಿರುವುದು ಸಮುದಾಯಕ್ಕೆ ನೋವುಂಟು ಮಾಡಿದೆ. ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಸಚಿವರು ಒಕ್ಕಲಿಗ ಸ್ವಾಮೀಜಿ ಬಗ್ಗೆ ಮಾತನಾಡಿರುವುದು ಸ್ವಾಮೀಜಿಗೆ ಅಲ್ಲದೆ ಸಮುದಾಯಕ್ಕೆ ಮಾಡಿರುವ ಅಪಮಾನ. ಆದರೆ ಈ ವಿಚಾರವಾಗಿ ಯಾವೊಬ್ಬ ರಾಜ್ಯದ ಒಕ್ಕಲಿಗ ಮುಖಂಡರು ಮತ್ತು ಸಂಘಟನೆಗಳು ಮಾತನಾಡದೇ ಇರುವುದು ವಿಪರ್ಯಾಸ ಅನಿಸುತ್ತದೆ. ಒಕ್ಕಲಿಗ ಸಮಾಜ ಇನ್ನು ಮುಂದೆಯಾದರೂ ಈ ವಿಚಾರವಾಗಿ ಎಚ್ಚೆತ್ತುಕೊಂಡು ಒಗ್ಗಟ್ಟಿನ ಹೋರಾಟವನ್ನು ಮಾಡಬೇಕೆಂದು ಬೇಸರ ವ್ಯಕ್ತಪಡಿಸಿದರು. ಆದ್ದರಿಂದ ಕೆಎನ್ ರಾಜಣ್ಣ ಕೂಡಲೇ ಕ್ಷಮೆ ಯಾಚಿಸದಿದ್ದರೆ ನಮ್ಮ ಸಮುದಾಯದವರೆಲ್ಲ ಸೇರಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಒಕ್ಕಲಿಗ ಸಮುದಾಯದ ಮುಖಂಡರುಗಳಾದ ಬೈರಾಪುರ ಮಂಜಣ್ಣ, ರಂಗೇಗೌಡ, ಗೋವಿಂದೇಗೌಡ, ಮಂಜುನಾಥ್ ಇದ್ದರು. ಕೆಂಪೇಗೌಡರ ಜಯಂತಿಯಲ್ಲಿ ಅವ್ರ ಮನಸ್ಸಲ್ಲಿ ಇದ್ದಿದ್ದನ್ನ ಅವರು ಹೇಳಿದ್ದಾರೆ. ಏನು ಇವರು ಕಾಂಟ್ರವರ್ಸ್ ಆಗಿ ಹೇಳ್ತಾರೆ, ಇದು ಹೇಹ ಕೃತ್ಯ. ಅವರು ತಕ್ಷಣ ಸ್ವಾಮೀಜಿಯವರಿಗೆ ಕ್ಷಮೆ ಕೇಳಬೇಕು. ಕ್ಷಮೆ ಕೇಳದೇ ಇದ್ರೆ ಮುಂದಿನ ದಿನಗಳಲ್ಲಿ ಒಕ್ಕಲಿಗ ಸಮಾಜ ಸಿಡಿದೇಳುವಂಥ ಕಾಲ ಸನ್ನಿಹಿತ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.